ಇವತ್ತು ನಮ್ಮ ಲಾರ್ಡ್ ಸ್ಪ್ಲೆಂಡರ್ ಎತ್ತಾಕೊಂಡು ಬಂದ್ವಿ. ನೆನ್ನೆ ಬಂದಿದ್ದ ಸೇಮ್ ಬಿಲ್ಡಿಂಗಿಗೆ ನೋಡ್ಬೋದು, ಕಾಣಿಸ್ತಾ ಇದೆ ಅಲ್ಲೇ ದೂರದಲ್ಲಿ ನೋಡ್ತೀರಾ, ಹತ್ರಕ್ಕೆ ಬಂದ್ಬಿಟ್ವಿ. ನೋಡ್ಕೊಳ್ಳಿ, ನೆನ್ನೆ ಹೇಳ್ದಂಗೆ ಕಟಿಂಗು ತೋರಿಸ್ತೀನಿ ಅಂತ ಹೇಳಿದೆ. ಕೆಳಗಡೆ ಆಗಿರೋ ಕಟಿಂಗು ನೋಡ್ಬೋದು, ಪೂರ್ತಿ ಎಲ್ಲ ನೀಟಾಗಿ ಕಟಿಂಗ್ ಆಗಿದೆ. ಕೆಳಗಡೆ ಫ್ಲೋರ್ ಕೂಡ, ಗ್ರೌಂಡ್ ಫ್ಲೋರು. ಇದನ್ನೇನಿದ್ರು ನೆಕ್ಸ್ಟ್ ಚಿಪ್ಪಿಂಗ್ ಮಾಡೋದು ಅಷ್ಟೇ ಬಾಕಿ. ಇನ್ಕ್ಲೂಡಿಂಗ್ ಇದಿರೋದು ಒಂದು ಬೆಡ್ರೂಮು, ಒಂದು ಅಟ್ಯಾಚ್ ಬಾತ್ರೂಮು, ಒಂದು ಕಾಮನ್ ಬಾತ್ರೂಮು, ಒಂದು ಕಿಚನ್ನು, ಒಂದು ಹಾಲು, ಇಷ್ಟೇ ಇರೋದು. ಪೂರ್ತಿ ಎಲ್ಲ ಕೂಡ ಅಬ್ಸರ್ವ್ ಮಾಡ್ಬೋದು ನೀವು. ಕಟಿಂಗ್ ಆಗಿರೋದು ಕೂಡ ಪಾರ್ಕಿಂಗಲ್ಲಿ ಕೂಡ ಕಟಿಂಗ್ ಆಗೋಗಿದೆ ಆಲ್ರೆಡಿ. ನೆನ್ನೆನೇ ತೋರಿಸಿದ್ದೀನಿ ಅನ್ಕೊತೀನಿ, ಇವತ್ತು ಮತ್ತೆ ತೋರಿಸ್ತೀನಿ, ನೋಡ್ಕೋಬೋದು ಬೇಕು ಅಂದರೆ. ಈ ಕಡೆ ಒಳಗಡೆ ಎಲ್ಲ ಒಂಚೂರು ಕತ್ಲು, ಆದ್ರಿಂದ ಒಂಚೂರು ನೀಟಾಗಿ ಕಾಣಿಸಲ್ಲ. ನೋಡ್ಬೋದು, ಚಿಪ್ಪಿಂಗ್ ಕೂಡ ಕಂಪ್ಲೀಟ್ ಆಗ್ತಾ ಬಂದಿದೆ. ಆಲ್ರೆಡಿ ಮಧ್ಯಾಹ್ನ ಆಗಿರೋದ್ರಿಂದ ಕಂಪ್ಲೀಟ್ ಆಗೋಗಿದೆ ಆಲ್ಮೋಸ್ಟ್ ಆಲು. ಹಾಗೆ ಇಂಪಾರ್ಟೆಂಟ್ ಪಾಯಿಂಟ್, ದೇವ್ರ ಮನೆ ಹೇಳೋದು ಮರ್ತೋಗಿದೆ. ನೋಡ್ಬೋದು, ದೇವ್ರ ಮನೆದು ಕೂಡ ಕಟಿಂಗು ಮತ್ತು ಚಿಪ್ಪಿಂಗ್ ಆಗಿದೆ. ಹಾಗೆ ಈ ಕಡೆ ನೋಡ್ಬೋದು ಯಾವ ಥರ ಕಟಿಂಗು ಮತ್ತು ಚಿಪ್ಪಿಂಗ್ ಆಗಿದೆ ಅಂತ. ಯಾಕೆ ಕ್ರಾಸಾಗಿ ಎಳೆದಿದ್ದಾರೆ ಅಂತ ನೀವು ಅನ್ಕೋಬೋದು. ಬಾಕ್ಸ್ ಅಲ್ಲಿರೋದ್ರಿಂದ ಲಾಂಗಾಗಿ ಕ್ರಾಸಾಗಿ ಎಳೆದ್ರೆ ಆರಾಮಾಗಿ ಪೈಪ್ ಬೆಂಡ್ ಆಗುತ್ತೆ, ಇಲ್ಲಾಂದರೆ ಮುರಿದೋಗ್ಬಿಡುತ್ತೆ, ಅಥವಾ ಬೆಂಡ್ ಯೂಸ್ ಮಾಡಬೇಕಾಗುತ್ತೆ. ಬೆಂಡ್ ಯೂಸ್ ಮಾಡೋದ್ರಿಂದ ಸ್ಪ್ರಿಂಗು ಆರಾಮಾಗಿ ಬರಲ್ಲ, ಆದ್ದರಿಂದ ಹಂಗೆ ಕ್ರಾಸಾಗಿ ಕಟಿಂಗ್ ಹಾಕಿರೋದು. ಹಾಗೆ ಆಚೆ ಕಡೆ ಕಟಿಂಗ್ ಆಗಿರೋದು ಆಲ್ರೆಡಿ ನೋಡಿದ್ದೀರಾ ಅನ್ಕೊತೀನಿ. ಇವಾಗ ಆಚೆ ಕಡೆ ಚಿಪ್ಪಿಂಗ್ ಆಗಿರೋದು ಕೂಡ ನೋಡ್ಬೋದು, ಬನ್ನಿ ತೋರಿಸ್ತೀನಿ ನೋಡಿ. ಆಚೆ ಕಡೆ ಕೂಡ ಚಿಪ್ಪಿಂಗ್ ಆಗಿರೋದ್ರಿಂದ ಅದನ್ನು ಮತ್ತೆ ಬೋರ್ಡ್ ಅಲ್ಲಿಗೆ ನೇತಾಕಿದ್ದೀನಿ.